ಪ್ರಿಯರೇ, ಇವತ್ತು ವಾರದ ಮೊದಲನೇ ದಿವಸ, ಭಾನುವಾರ ದಿವಸ, ನಾವು ಎಲ್ಲರೂ ಸೇರಿ ದೇವರಿಗೆ, ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡುವ. ಅದರ ಮೊದಲು ನಾವು ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸುವ. 104 ಕೀರ್ತನೆ 1 ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನೇ ನನ್ನ ದೇವರೇ, ನೀನು ಸರ್ವಸ್ವನು, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ. ದೇವರ ವಾಕ್ಯ ಹೇಳ್ತದೆ, ಅವನು ಸರ್ವಸ್ಥನಾಗಿದ್ದಾನೆ, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಾನೆ. ಪ್ರಿಯರೇ, ನಾವು ಈ ಸಮಯದಲ್ಲಿ ಆತನಿಗೆ ಆರಾಧಿಸುವ, ಸ್ತುತಿಸುವ. ಅದರ ಮೊದಲು ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ, ಸ್ತೋತ್ರಪ್ಪ, ನೀನು ಸರ್ವಸ್ವನಾಗಿದ್ದಿ ಕರ್ತನೇ. ಎಲ್ಲ ಭೂನಿವಾಸಗಳ ನೀನು ದೇವರಾಗಿದ್ದಿ ತಂದೆ, ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ ಸ್ವಾಮಿ. ನಿನ್ನನ್ನು ಆರಾಧಿಸಲಿಕ್ಕೆ, ನಿನ್ನನ್ನು ಸ್ತುತಿಸಲಿಕ್ಕೆ ನೀನು ನಮ್ಮನ್ನು ಈ ಭೂಮಿಯಲ್ಲಿ ಇಟ್ಟಿದ್ದಿ ಕರ್ತನೇ. ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಬೇಕೆಂದು ನೀನು ಬಯಸ್ತಿ ಕರ್ತನೇ. ಸ್ವಾಮಿ, ನೀನು ಒಳ್ಳೆಯವನು ಕರ್ತನೇ. ನಮ್ಮ ವೀಕ್ಷಕರು ಕರ್ತನೇ, ಎಲ್ಲರೂ ಸೇರಿ ಕರ್ತನೇ ನಿನ್ನನ್ನು ಆರಾಧಿಸುವಾಗ, ಸ್ತುತಿಸುವಾಗ ನಿನ್ನ ಮಹಿಮೆ ನಮ್ಮ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥಿಸ್ತೇನೆ ತಂದೆ. ಸ್ತೋತ್ರ. ನಾವು ಮಾಡಿದ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಪ್ರೀತಿ ಸ್ವರೂಪನ ತಂದೆ, ಸ್ತೋತ್ರ ಕರ್ತನೇ. ನಿನ್ನ ಘನ ಆಗಬೇಕು, ನಿನಗೆ ಮಾನ ಆಗಬೇಕು. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ಆಮೇನ್. Thank you, Lord. Thank you, Jesus. Hallelujah. Hallelujah. Thank you, Jesus. Thank you. Thank you. ಎಲ್ಲರೂ ನಮ್ಮೊಟ್ಟಿಗೆ ಸೇರಿ ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ
ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. Hallelujah, 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 hallelujah. ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ನೀ ಒಳ್ಳೆಯವ ಸರ್ವವಲ್ಲಭ, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ ಸರ್ವವಲ್ಲಭ, ನಿನ್ನಂತೆ ಬೇರೆ ದೇವರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ಪಾಪಿಯಾದ ನನ್ನನ್ನು ನಿನ್ನ ಮಗಳಾಗಿ ಮಾಡಿದೆ. ಪಾಪಿಯಾದ ನನ್ನನ್ನು ನಿನ್ನ ಮಗಳಾಗಿ ಮಾಡಿದೆ. ನೀ ಒಳ್ಳೆಯವ ಸರ್ವವಲ್ಲಭ, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ ಸರ್ವವಲ್ಲಭ, ನಿನ್ನಂತೆ ಬೇರೆ ದೇವರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ನನ್ನನ್ನು ಕರೆದಿರುವೆ ನೀ ನಂಬಿಗಸ್ತನು. ನನ್ನನ್ನು ಕರೆದಿರುವೆ ನೀ ನಂಬಿಗಸ್ತನು. ನೀ ಒಳ್ಳೆಯವ ಸರ್ವವಲ್ಲಭ, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ ಸರ್ವವಲ್ಲಭ, ನಿನ್ನಂತೆ ಬೇರೆ ದೇವರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ನನ್ನನ್ನು ಕರೆದಿರುವೆ ನೀ ನಂಬಿಗಸ್ತನು. ನನ್ನನ್ನು ಕರೆದಿರುವೆ ನೀ ನಂಬಿಗಸ್ತನು. ನೀ ಒಳ್ಳೆಯವ ಸರ್ವವಲ್ಲಭ, ನಿನ್ನಂತೆ ಬೇರೆ ದೇವರಿಲ್ಲ. ನೀ ಒಳ್ಳೆಯವ ಸರ್ವವಲ್ಲಭ, ನಿನ್ನಂತೆ ಬೇರೆ ದೇವರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. Thank you, Lord. Thank you, Jesus. Oh, glory, 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 glory. Thank you, Lord. ನಿನ್ನನ್ನು ಆರಾಧಿಸು ಸ್ವಾಮಿ, ಸ್ತೋತ್ರಪ್ಪ. ಓ ಗ್ಲೋರಿ 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 ಗ್ಲೋರಿ. ಓ ಗ್ಲೋರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್.
ಸ್ತೋತ್ರಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಓ ಗ್ಲೋರಿ. Hallelujah. 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 ನಮ್ಮ ಕರಗಳನ್ನು ಎತ್ತಿ He has risen from the dead, and He's my Lord. Every knee shall bow, every tongue confess that Jesus Christ is Lord. He 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 has risen from the dead, and He is my Lord. Every knee shall bow, every tongue confess that Jesus Christ is Lord. He is Lord. He is Lord. He is Lord. He is Lord. ಥ್ಯಾಂಕ್ ಯು ಲಾರ್ಡ್. ಎಲ್ಲ ನಾಮಗಳು ನಿನಗೆ ಅಡ್ಡ ಬೀಳ್ಬೇಕು ಕತ್ತನೆ. ನಿನ್ನ ವಾಕ್ಯ ಹೇಳ್ತದೆ ಕತ್ತನೆ. ಅಪ್ಪ ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನೀನು ಒಳ್ಳೆಯವನು ಕತ್ತನೆ. ಅಪ್ಪ ನಮ್ಮ ಕತ್ತನೆ ಆರಾಧನೆ ಸ್ತುತಿ ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಕತ್ತನೆ. ನಾವು ಮಾಡುವ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ನೀವು ಕತ್ತನೆ ಆರಾಧನೆಯಲ್ಲಿ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ಎಲ್ಲ ಮಹಿಮೆಗೆ ಯೋಗ್ಯನು, ಸ್ತುತಿಗೆ ನೀನು ಯೋಗ್ಯನಾಗಿದ್ದೆ ತಂದೆ. ಸ್ತೋತ್ರ ಕತ್ತನೆ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬರಿಗೆ ಮಾತ್ರ ಸಲ್ಲುತ್ತವೆ. ಆಮೇನ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಪ್ರಿಯರೇ, ಇಷ್ಟು ಸಮಯ ನಾವು ಇಷ್ಟು ಹೊತ್ತು ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಾವು ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು ಆಲ್ರೆಡಿ. ಪ್ರಿಯರೇ,
ಯೇಸು ನಿಮ್ಮನ್ನು ಎಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನಾವು ದೇವರ ವಾಕ್ಯಕ್ಕೆ ಹೋಗುವ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ದೇವರು ನಿಮ್ಮ ಸಂಗಡ ಮಾತಾಡಲಿಕ್ಕೆ ಬಯಸ್ತಾನೆ. ದೇವರು ವಾಕ್ಯದ ಮುಖಾಂತರ ಮಾತಾಡೋದು. ನೀವು ವಾಕ್ಯ ಕೇಳುವಾಗೇ ನಿಮಗೆ ಬಿಡುಗಡೆ ಆಗ್ತದೆ. ಆಳವಾದ ಆ ಒಂದು ಕ್ರಿಸ್ತಿಯ ಜೀವಿತ, ಆ ಜೀವ ಸ್ವರೂಪನಾದ ದೇವರ ವಿಷಯದಲ್ಲಿ ನೀವು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಇನ್ನೂ ನಿಮಗೆ ಕ್ರಿಸ್ತನ ಹತ್ತಿರ ಬರಲಿಕ್ಕೆ ನಿಮಗೆ ಒಂದು ದೇವರ ಅವಕಾಶ ಮಾಡಿಕೊಡ್ತಾನೆ. ಅದಕ್ಕೋಸ್ಕರ ಇವತ್ತು ನಾವು ದೇವರ ವಾಕ್ಯಕ್ಕೆ ಹೋಗುವ. ರೋಮಪುರದ ಬರೆದ ಪತ್ರಿಕೆ 3 ನಾವು 24 ಸ್ವಲ್ಪ ಧ್ಯಾನಿಸುವ. 23 ಧ್ಯಾನಿಸುವ ನಾವು. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿದ್ದಾರೆ. ಎಲ್ಲರೂ ಹುಟ್ಟುವಾಗನೇ ಪಾಪದಲ್ಲೇ ಹುಟ್ಟುತ್ತಾರೆ ಮತ್ತು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ಅಂಥವರಿಗೆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ, ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ದೇವರ ಮಹಿಮೆಯನ್ನು, ಆ ಪಾಪದಿಂದ ಅವರಿಗೆ ಬಿಡುಗಡೆ ಆಗಬೇಕು. ಬಿಡುಗಡೆ ಮಾಡುವವನು ಯಾರು? ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ಬಿಡುಗಡೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರು ನೀತಿವಂತರೆಂಬುದು ನಿರ್ಣಯ ಹೊಂದುವುದು ದೇವರ ಉಚಿತವಾದ ಕೃಪೆಯಿಂದಲೇ. ಒಬ್ಬ ವ್ಯಕ್ತಿ ಪ್ರಿಯರೇ ನೀತಿವಂತನೆಂದು ಎಣಿಸುವುದು ದೇವರ ಉಚಿತವಾದ ಕೃಪೆ. ನೀತಿವಂತರು ಮಾತ್ರ ಪ್ರಿಯರೇ ದೇವರ ಸನ್ನಿಧಿಯಲ್ಲಿ ನಿಲ್ಲಬಹುದು, ದೇವರ ಸನ್ನಿಧಿಗೆ ಬರ್ಬೋದು. ದೇವರು ಅವರ ಪ್ರಾರ್ಥನೆ ಕೇಳ್ತಾನೆ. ನೀತಿವಂತರ ಒಬ್ಬ ವ್ಯಕ್ತಿ ಹೇಗೆ ನೀತಿವಂತರಾಗುವುದು? ತನ್ನ ಬಲದಿಂದ ನೀತಿವಂತನಾಗ್ತಾನ? ಆತನು ಪ್ರಾರ್ಥನೆ ಮಾಡಿದ್ರಿಂದ ನೀತಿವಂತನಾಗ್ತಾನ? ಯಾವ ಪ್ರಯಾಸಪಟ್ಟರೂ ವ್ಯಕ್ತಿ ನೀತಿವಂತನ ಆಗುವುದಿಲ್ಲ. ಅದಕ್ಕೋಸ್ಕರ ದೇವರು ತುಂಬ ಕ್ರಯ ಕಟ್ಟಿದ್ದಾನೆ. ತನ್ನ ಅಮೂಲ್ಯವಾದ ರಕ್ತವನ್ನು ಕೊಟ್ಟಿದ್ದಾನೆ ಆತನು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ, ಯೇಸುವಿನ ರಕ್ತ, ಯೇಸು ಇಡೀ ಜಗತ್ತಿನ ಮಾನವನಿಗೋಸ್ಕರ ರಕ್ತ ಸುರಿಸಿದ್ದಾನೆ. ಈಗ ನಾವು ನೋಡ್ತೇವೆ, ಲೋಕದಲ್ಲಿ ವಿಧ ರೀತಿಯಲ್ಲಿ ಜನರು ಯಜ್ಞ ಮಾಡ್ತಾ ಇದ್ದಾರೆ, ರಕ್ತ ಕೊಡ್ತಾ ಇದ್ದಾರೆ. ಕುರಿಯ ರಕ್ತ, ಕೋಣದ ರಕ್ತ, ಕೋಳಿಯ ರಕ್ತ ಕೊಟ್ಟು ಯಜ್ಞ ಮಾಡ್ತಾ ಇದ್ದಾರೆ ದೇವರಿಗೆ. ಪ್ರಿಯರೇ, ಅದಕ್ಕೋಸ್ಕರ ದೇವರು ಸ್ವತಃ ತಾನೇ ಪರಲೋಕವನ್ನು ಬಿಟ್ಟು ಯೇಸು ಕ್ರಿಸ್ತನು ಬಂದು ಇಲ್ಲಿ ಇಡೀ ಜಗತ್ತಿನ ಮಾನವನಿಗೋಸ್ಕರ ಒಂದೇ ಸರಿ ಯಜ್ಞವಾದ ತನ್ನ ಅಮೂಲ್ಯವಾದ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ. ಆ ರಕ್ತದಲ್ಲಿ ಜೀವ ಉಂಟು. ಆ ಜೀವವುಳ್ಳ ರಕ್ತವು ಆತನು ಸುರಿಸಿದ್ದಾನೆ. ಅದರಿಂದ ಒಬ್ಬ ವ್ಯಕ್ತಿ ಮಾನಸಾಂತರಾಗಿ ಪಶ್ಚಾತ್ತಾಪಾಗಿ ಯೇಸುಗೆ ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡ್ತಾನೆ. ಆಗ ಆ ರಕ್ತದಿಂದ ಅವನು ಶುದ್ಧವಾಗ್ತಾನೆ, ಅವನ ಆತ್ಮ ಶುದ್ಧವಾಗ್ತದೆ. ಆತ್ಮ ಶುದ್ಧ ಆಗಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತ, ಒಬ್ಬ ವ್ಯಕ್ತಿಯ ಪಾಪ ಪರಿಹಾರ ಆಗಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ರಕ್ತ ಬೇಕು. ಯೇಸುವಿನ ರಕ್ತ ಅದು ಪರಿಶುದ್ಧ ರಕ್ತವಾಗಿದೆ. ಅದು ಆ ಪರಿಶುದ್ಧ ರಕ್ತದಿಂದ ಮಾತ್ರ ಪ್ರಿಯರೇ ಒಬ್ಬನ ಪಾಪ ಪರಿಹಾರ ಆಗುವುದು, ಪಾಪದಿಂದ ಅವನಿಗೆ ಬಿಡುಗಡೆ ಆಗುವುದು. ಅದಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದಾನೆ. ಸೈತಾನನು ಹೆದರುವುದು ಏತಕ್ಕೋಸ್ಕರ? ಯೇಸುವಿನ ರಕ್ತಕ್ಕೆ ಮಾತ್ರ ಆತನು ಹೆದರುತ್ತಾನೆ, ಬೇರೆ ಯಾವುದಕ್ಕೆ ಆತನು ಹೆದರುವುದಿಲ್ಲ. ಯೇಸುವಿನ ರಕ್ತ ಹೇಳುವಾಗ ಆತನು ಏನಾಗ್ತಾನೆ? ಶೇಕ್ ಆಗ್ತಾನೆ, ಹೆದರಿಕೆ ಉಂಟಾಗ್ತದೆ ಆತನಿಗೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಯೇಸುವಿನ ರಕ್ತ ಎಂದು ಹೇಳುವಾಗ ಉಂಟಲ್ಲ, ಆತನು ಸೈತಾನು ದೂರ ಹೋಗ್ತಾನೆ. ಅದಕ್ಕೆ ಸಹ ಯೇಸು ಕ್ರಿಸ್ತನ ತನ್ನ ಅಮೂಲ್ಯವಾದ ರಕ್ತವನ್ನು
ನಿಮಗಸರ ನಮಗಸರ ಪ್ರಿಯರೇ ಸುರಿಸಿದ್ದಾನೆ ಆತನು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ತನ್ನ ರಕ್ತವನ್ನು ಸುರಿಸಿ ನಂಬಿಕೆಯಿಂದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ತಂದೆಯಾದ ದೇವರು ತನ್ನ ಮಗನನ್ನು ಮುಂದಿಟ್ಟನು, ಯೇಸು ಕ್ರಿಸ್ತನನ್ನು ಕೊಟ್ಟನು, ಯೇಸು ಕ್ರಿಸ್ತನ ಬಿಟ್ಟುಕೊಟ್ಟನು ಲೋಕಕ್ಕೆ. ಅದಕ್ಕೆ ಯೇಸು ಕ್ರಿಸ್ತನು ಪ್ರಿಯರೇ ಮಾನವನಾಗಿ ಬಂದ. ಮಾನವನ ಶರೀರದಲ್ಲಿ ಮಾಡಿದ ಪಾಪಗಸ್ರ ಅದು ಶರೀರದಲ್ಲಿಯೇ ಪರಿಹಾರ ಆಗಬೇಕು, ಪಾಪ ಪರಿಹಾರ ಆಗಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ನಿಮ್ಮ ಹಾಗೆ ನಮ್ಮ ಹಾಗೆ ಶರೀರಧಾರೆಯಾಗಿ ಬಂದ. ಪಾಪದಲ್ಲಿ ಹುಟ್ಟಲಿಲ್ಲ ಆತನು, ಪರಿಶುದ್ಧ ಆತ್ಮನಿಂದ ಹುಟ್ಟಿದ್ದದು. ಇದು ನಾವು ಮೊದಲು ತಿಳಿದುಕೊಳ್ಳಬೇಕು. ಆ ಯಜ್ಞ, ಆ ರಕ್ತ ಈ ಲೋಕದ ಮಾನವನ ರಕ್ತದ ಹಾಗೆ ಅಲ್ಲ, ಅದು ದೇವರ ರಕ್ತವಾಗಿದೆ, ಪರಿಶುದ್ಧ ರಕ್ತವಾಗಿದೆ. ಅದು ಮಾತ್ರ ತಂದೆಯಾದ ದೇವರು ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರ ಪ್ರಿಯರೇ ನಿಮಗೆ ನಮಗೆ ರಕ್ತ ಬೇಕು, ಯೇಸು ಕ್ರಿಸ್ತನ ಆ ರಕ್ತದಿಂದ ಒಂದು ವೇಳೆ ನೀವು ರಕ್ಷಣೆ ಹೊಂದಿದ್ದರೆ ಆ ರಕ್ತ ನಿಮಗೆ ಬಿಡುಗಡೆ ಮಾಡಿದೆ, ನಮಗೆ ಆ ರಕ್ತ ಬಿಡುಗಡೆ ಮಾಡಿದೆ. ಅದಕ್ಕೆ ರಕ್ತ ಅಮೂಲ್ಯವಾದದ್ದು. ಅದಕ್ಕೋಸ್ಕರ ರಕ್ತದಲ್ಲಿ ಜೀವ ಉಂಟು. ಪುನಃ ದೇವರ ವಾಕ್ಯ ಹೀಗೆ ಹೇಳ್ತದೆ, ಇಬ್ಬರು ಬರೆದ ಪತ್ರಿಕೆ ಹಿಬ್ರಿಯ 4 ಈ ರೀತಿ ದೇವರ ವಾಕ್ಯ ಹೇಳ್ತದೆ, 16 ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸ್ಥಾನದ ಮುಂದೆ ಬರೋಣ. ಯೇಸುವಿನ ರಕ್ತ ನಮ್ಮ ಮೇಲೆ ಇದ್ದರೆ ನಾವು ದೇವರ ಕೃಪಾಸ್ಥಾನದ ಮುಂದೆ ಹೋಗ್ಬೋದು. ಯೇಸು ಕೂಡ ತನ್ನ ರಕ್ತವನ್ನು ತಗೊಂಡು ಪರಲೋಕಕ್ಕೆ ಬಾಗಿಲಿಗೆ ಆತನು ಚಿಮುಕಿಸಿದ. ಅದಕ್ಕೋಸ್ಕರ ಯೇಸು ಜೀವಂತ ಆದ ಕೂಡಲೇ ಮರಿಯಮ್ಮನಿಗೆ ಸಿಗುತ್ತಾನೆ, ಮಗ್ದಲಿನ ಮರಿಯಮ್ಮಗೆ. ಈಕೆ ಮುಟ್ಲಿಕ್ಕೆ ಹೋಗ್ತಾಳೆ, ನನಗೆ ಮುಟ್ಟಬೇಡ ಎಂದು ಹೇಳ್ತಾನೆ ಯೇಸು ಕ್ರಿಸ್ತನು. ನನಗೆ ನೀನು ಮುಟ್ಟಬೇಡ, ಏಕೆ ನಾನು ನನ್ನ ತಂದೆ ಹತ್ತಿರ ಇಷ್ಟ ತನಕ ಹೋಗಲಿಲ್ಲ, ನನ್ನ ತಂದೆ ಮತ್ತು ನಿಮ್ಮ ತಂದೆ ಅದು ನಾನು ಹೋಗಲಿಲ್ಲ ಎಂದು ಹೇಳ್ತಾನೆ. ಅಂದರೆ ಅದರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ತಗೊಂಡು ಹೋಗಿ ಪರಲೋಕದ ಬಾಗಿಲು, ಆ ಮಾನವನಿಗೆ ಬಂದಿದ್ದ ಬಾಗಿಲು, ಅದು ಆತನು ಚಿಮುಕಿಸಿ ಆ ಬಾಗಿಲನ್ನು ತೆರೆದ ರಕ್ತದಿಂದ ಮಾತ್ರ. ಅದಕ್ಕೋಸ್ಕರ ಇಲ್ಲಿ ಬರೆಯಲ್ಪಟ್ಟಿದೆ, ನಮಗೆ ಆ ರಕ್ತವನ್ನು ತಗೊಂಡು ನಾವು ಅಲ್ಲಿ ಕೃಪಾಸನದ ಮುಂದೆ ಬರೋಣ ಎಂದು ಹೇಳ್ತದೆ. ಅಂದರೆ ಒಬ್ಬ ರಕ್ತದಿಂದ, ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧವಾದ ವ್ಯಕ್ತಿ, ಆತನ ಪಾಪ ತೊಳೆಯಲ್ಪಟ್ಟ ವ್ಯಕ್ತಿ ದೇವರ ಸನ್ನಿಧಿಯಲ್ಲಿ ನಾವು ಯಥಾರ್ಥ ರೀತಿಯಲ್ಲಿ ಹೋಗಬಹುದು. ಏಕೆಂದರೆ ಅಮೂಲ್ಯವಾದ ಆ ರಕ್ತ ತಂದೆಯಾದ ದೇವರು ನೋಡುವಾಗ ನಿನ್ನ ಪಾಪವನ್ನು ನೋಡುವುದಿಲ್ಲ, ಆತನು ನೋಡೋದು ನಿನ್ನ ಮೇಲೆ ರಕ್ತ. ಆ ರಕ್ತದಲ್ಲಿ ತೊಳೆಯಲ್ಪಟ್ಟ ಆ ಬಟ್ಟೆ ದೇವರು ನೋಡುವುದು. ಅದಕ್ಕೋಸ್ಕರ ನಮಗೆ ನಾವು ದೇವರ ಸನ್ನಿಧಿಗೆ ಯಾರ್ಯಾರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಅವರು ದೇವರ ಸನ್ನಿಧಿಗೆ ಹೋಗಬಹುದು ಎಂದು ದೇವರ ವಾಕ್ಯ ಹೇಳ್ತದೆ. ಇನ್ನೊಂದು ವಾಕ್ಯವಂತೆ ಎಫೆಸದವರ ಪತ್ರಿಕೆ 3:12 ಈ ರೀತಿ ದೇವರ ವಾಕ್ಯ ಹೇಳ್ತದೆ. ಎಫೆಸದವರ ಪತ್ರಿಕೆ ನಿಮ್ಮ ಸತ್ಯವೇದ ಇದ್ದರೆ ನೀವು ತೆಗೆಯಿರಿ, ನಿಮಗೂ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಎಫೆಸದವರ ಪತ್ರಿಕೆ 3:12 ಆದುದರಿಂದ ನಾವು ಇಂಥ ಭರವಸೆಯುಳ್ಳವರಾಗಿದ್ದು ಧಾರಾಳವಾಗಿ ಮಾತಾಡ್ತೇವೆ. ಪೌಲನು ಬರೆಯುತ್ತಾ ಇದ್ದಾನೆ, ಆದುದರಿಂದ ನಮಗೆ ಭರವಸೆ ಉಂಟು, ನಾವು ಧಾರಾಳವಾಗಿ ಮಾತಾಡ್ತೇವೆ. ಏಕೆ ಮಾತಾಡ್ತಾನೆ? ಅಲ್ಲಿ ದೇವರ ವಾಕ್ಯ ಹೇಳ್ತದೆ,
ಮೋಶೆಯಂತೆ ಮಾಡುವುದಿಲ್ಲ. ಗತಿಸಿ ಹೋಗುವಂಥವರ ಅಂತ್ಯವನ್ನು ಇಸ್ರಾಯೇಲರು ಕಣ್ಣಿಟ್ಟು ನೋಡಬಾರದೆಂದು ಆತನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುವುದನು ಅಂದರೆ ಆತನ ಮುಖದ ಮೇಲೆ ಮೋಶೆ ಮುಸುಕು ಹಾಕಿದನು. ಏಕೆ ಮುಸುಕು ಹಾಕಿದನು? ಅಲ್ಲಿ ದೇವರ ಆದರೆ ಅವರ ಬುದ್ಧಿ ಮಂದವಾಯಿತು. ಈ ದಿನದವರೆಗೂ ಹಳೆಯ ಒಡಂಬಡಿಕೆ ಪಾರಾಯಣವಾದ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ. ಆ ಸಮಯದಲ್ಲಿ ಕ್ರಿಸ್ತನ ವಿಷಯದಲ್ಲಿ ಉಳಿದ ಜನರಿಗೆ ಪ್ರಕಟಣೆ ಇರಲಿಲ್ಲ. ನಾವು ಪ್ರಿಯರೇ, ನೀವು ಹೊಸ ಒಡಂಬಡಿಕೆ ನಾವು ಜೀವಿಸ್ತಾ ಇದ್ದೇವೆ. ನೀವು ಧನ್ಯರಾಗಿದ್ದೀರಿ. ದೇವರೊಂದು ಒಳ್ಳೆಯ ಅವಕಾಶ ಮಾನವನಿಗೆ ಕೊಟ್ಟಿದ್ದಾನೆ. ನೀವು ಮತ್ತು ನಾವು ಹಳೆಯ ಒಡಂಬಡಿಕೆ ಹಾಗೆ ಯಾವ ಯಜ್ಞವನ್ನು ಕೊಂಡೋಗುವ ಅಗತ್ಯ ಇಲ್ಲ, ಯಾಜಕರಿಗೆ ಕೊಡುವ ಅಗತ್ಯ ಇಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಪ್ರಿಯರೇ, ಸತ್ತ ಮೇಲೆ ಯಜ್ಞವನ್ನು ಅರ್ಪಿಸುವುದು. ಯಾವುದು ಸತ್ತ ಮೇಲೆ? ಒಂದು 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 ಕೋಣವಾಗಲಿ ಕುರಿಯಾಗಲಿ, ಅದು ಕಡಿದ ನಂತರ ಅದರ ರಕ್ತವನ್ನು ಯಜ್ಞ ಮಾಡಬೇಕು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹಾಗೆ ಅಲ್ಲ. ನಾವು ಜೀವ ಇರುವಾಗಲೇ ಯಜ್ಞವನ್ನು ದೇವರಿಗೆ ಅರ್ಪಿಸುವುದು. ಅದಕ್ಕೋಸ್ಕರ ನೀವು ಆರಾಧನೆ ಸ್ತುತಿ ಮಾಡುವಾಗ ಏನು ಮಾಡೋದು? ನಾವು ಆತನಿಗೆ ಯಜ್ಞವನ್ನು ಅರ್ಪಿಸೋದು. ಅಂದರೆ ನಾವು ಜೀವ ಇರುವಾಗಲೇ ಯಜ್ಞ ಅರ್ಪಿಸೋದು ಹೊಸ ಒಡಂಬಡಿಕೆಯಲ್ಲಿ. ಹಳೆಯ ಒಡಂಬಡಿಕೆಯಲ್ಲಿ ಒಂದು ಪ್ರಾಣಿ ಸತ್ತ ನಂತರ ಅದರ ರಕ್ತವನ್ನು ಚಿಮುಕಿಸಿ ವೇದಿಕೆಯ ಮೇಲೆ ಅಲ್ಲಿ ಯಜ್ಞವನ್ನು ಅರ್ಪಿಸ್ತಿದ್ದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹಾಗೆ ಅಲ್ಲ. ನಾವು ಜೀವ ಇರುವಾಗಲೇ ದೇವರಿಗೆ ಯಜ್ಞವನ್ನು ಅರ್ಪಿಸುವರಾಗಿದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಬರೆಯಲ್ಪಡೆ. ಇನ್ನೊಂದು ವಾಕ್ಯ 10:22 ಈ ರೀತಿ ಹೇಳ್ತದೆ. ಹಿಬ್ರಿಯ 10:22, ಆದ ಕಾರಣ ನಿರಪರಾಧಿಯೆಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪೋಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೊಳ್ಳುವವರಾಗಿ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ಎಂದು ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ಬಳಿಗೆ ಬರುವುದು ಹೇಗೆ? ಯಥಾರ್ಥ ಹೃದಯದಿಂದ, ಯೇಸುವಿನ ರಕ್ತದಿಂದ ತೊಳೆದ ಆ ಒಂದು ಹೃದಯ ನಮ್ಮದು. ಯಾರ್ಯಾರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಅವರು ಧನ್ಯರಾಗಿದ್ದಾರೆ. ಅವರ ಪಾಪ ಪರಿಹಾರ ಆಗಿದೆ ಅವರದು. ದೇವರ ವಾಕ್ಯ ಹೇಳ್ತದೆ. ಅದಕ್ಕೋಸ್ಕರ ಪೌಲನು ಬರೆಯುತ್ತಾನೆ, ಬಿಡಿಸಿ ಬಿಡಿಸಿ ಬರೆಯುತ್ತಾ ಇದ್ದಾನೆ. ಪ್ರಿಯರೇ, ಯೇಸುವಿನ ರಕ್ತ ಅಮೂಲ್ಯವಾದ ಅದು ರಕ್ತ. ಆ ರಕ್ತದ ವಿಷಯದಲ್ಲಿ ಇನ್ನೂ ಆಳವಾದ ಸಂಗತಿ ಉಂಟು. ನಮಗೆ ಸ್ವಲ್ಪ ಗೊತ್ತುಂಟು ಆ ವಿಷಯದಲ್ಲಿ. ಯಾಕೆ ಆತನು ರಕ್ತ ಸುರಿಸಿದಂದು ನಾವು ಸ್ವಲ್ಪ ಸತ್ಯವೇದ ತೆಗೆದು ಬಿಡಿಸಿ ಹೇಳ್ಬೋದು. ಆದರೆ ಅದರಲ್ಲಿ ಆಳವಾದ ಸಂಗತಿ ಉಂಟು. ರಕ್ತ ಹೀಗೆ ಆತನು ತನ್ನ ರಕ್ತವನ್ನು ಸುರಿಸಲಿಲ್ಲ. ಯೇಸು ಶಿಲುಬೆಯಲ್ಲಿ ರಕ್ತ ಸುರಿಸುವಾಗ ಪಾತಾಳದಲ್ಲಿ ಭೂಕಂಪ ಆಗಿದೆ. ಸೈತಾನ ರಾಜ್ಯದಲ್ಲಿ ಭೂಕಂಪ ಆಗಿದೆ, ಗಲಿಬಿಲಿಯಾಗಿದೆ. ಏಕೆ? ಆ ರಕ್ತ, ಯೇಸುವಿನ ರಕ್ತ ಮಾತ್ರ ಸೈತಾನ ರಾಜ್ಯವು ಕದಲಿಸ್ತದೆ. ಸೈತಾನಿಗೆ ಹೆದರಿಕೆ ಆಗುವುದು ಹೇಗೆ? ಯೇಸುವಿನ ರಕ್ತ ನೋಡುವಾಗ ದುರಾತ್ಮನಿಗೆ ಹೆದರಿಕೆ ಆಗ್ತದೆ. ಅದಕ್ಕೋಸ್ಕರ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ರಕ್ತ ಅಮೂಲ್ಯವಾದ ರಕ್ತ, ಅದು ಪರಿಶುದ್ಧ ರಕ್ತವಾಗಿದೆ. ಅದು ಆ ರಕ್ತ ನಮಗೆ ಕಾಯುತ್ತದೆ. ಆ ರಕ್ತ ಈಗ ಕೂಡ ಜೀವ ಉಂಟು. ಆ ರಕ್ತ ದೇವರ ಕೃಪೆ ಉಂಟು ಲೋಕದಲ್ಲಿ. ಒಬ್ಬ ಯೇಸುಗೆ ಅರಿಯದ ವ್ಯಕ್ತಿ ಕೂಡ ಯೇಸುವಿನ ಹತ್ತಿರ ಬಂದರೆ ಈಗ ಕೂಡ ಅದೇ ರಕ್ತ ಆತನಿಗೆ ತೊಳೆದು ಶುದ್ಧ ಮಾಡುತ್ತದೆ. 2000 ಮೊದಲು ಸುರಿಸಿದ ರಕ್ತ, 2023 ವರ್ಷದ ಮೊದಲು ಸುರಿಸಿದ ರಕ್ತ ಈಗ ಕೂಡ ಜೀವ ಉಂಟ ಆ ರಕ್ತದಲ್ಲಿ. ಆ ರಕ್ತ ಮಾತ್ರ ಒಬ್ಬ ವ್ಯಕ್ತಿಗೆ ಆತನ ಪಾಪದಿಂದ ಬಿಡುಗಡೆ ಮಾಡ್ತದೆ, ತೊಳೆದು ಶುದ್ಧಿ ಮಾಡ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ ತಿಮೋತಿಗರಿದ ಪತ್ರಿಕೆಯಲ್ಲಿ 2ನೇ ತಿಮೋತಿಗಳ ಪತ್ರಿಕೆ 2ರಲ್ಲಿ ಈ ರೀತಿ ದೇವರ ವಾಕ್ಯ ಹೇಳ್ತದೆ.
2 ತಿಮೋಥೆಯರ ಪತ್ರಿಕೆ 2:21. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಆತನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಾಗಿಯೂ ಉಪಯುಕ್ತವಾಗಿಯೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧವಾಗಿ ಇರುವವನು. ಪ್ರಿಯರೇ, ನೀವು ಮತ್ತು ನಾವು ಯಾರು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆ, ನಾವು ದೇವರ ಮುಂದೆ ಪಾತ್ರೆಯಾಗಿದ್ದೇವೆ. ನಾವು ಉಪಯೋಗವಾಗುವ ಪಾತ್ರೆ ಆಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಬರೆಯುತ್ತಾ ಇದ್ದಾನೆ ಪೌಲನು, ಹೀನ ನಡತೆ ಉಳ್ಳವರ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು, ಅಂದರೆ ಅಲ್ಲಿಂದ ಪ್ರತ್ಯೇಕವಾಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅಲ್ಲಿಂದ ಪ್ರತ್ಯೇಕವಾಗಿ ಆ ಸಹವಾಸವನ್ನು ಬಿಟ್ಟು ದೇವರು ಏನು ಹೇಳ್ತಾನೆ, ತನ್ನನ್ನು ಶುದ್ಧ ಮಾಡಿಕೊಂಡರೆ. ಹೇಗೆ ಶುದ್ಧ ಆಗೋದು ಒಬ್ಬ ವ್ಯಕ್ತಿ? ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ಒಬ್ಬ ವ್ಯಕ್ತಿ ಶುದ್ಧವಾಗುವುದು. ಆತನ ಸುರಿಸಿದ ಅಮೂಲ್ಯವಾದ ರಕ್ತದಿಂದ ಮಾತ್ರ ಒಬ್ಬ ವ್ಯಕ್ತಿ ಶುದ್ಧವಾಗುವುದು. ಬೇರೆ ಯಾವುದರಲ್ಲಿ ಆತನು ಶುದ್ಧವಾಗುವುದಿಲ್ಲ. ಹೊರಗಿನ ಶುದ್ಧತೆ ವಿಷಯದಲ್ಲಿ ಮಾತಾಡುವುದಿಲ್ಲ. ನಮ್ಮ ಆತ್ಮದ ವಿಷಯದಲ್ಲಿ ನಾವು ಶುದ್ಧವಾಗಬೇಕು. ಅದೇ ಹೇಳ್ತಾನೆ ಇಲ್ಲಿ, ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆ ಯೋಗ್ಯವಾದ ಪಾತ್ರೆ. ದೇವರು ಏನು ಬಯಸ್ತಾನೆ? ಒಬ್ಬನಿಗೆ ಯೋಗ್ಯವಾದ ಪಾತ್ರೆಯಾಗಿ ನಾನು ಉಪಯೋಗ ಮಾಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಆತನ ಬಯಕೆ ಏನು? ನಾನು ಈ ವ್ಯಕ್ತಿಗೆ, ಈ ಪಾತ್ರೆಗೆ ನಾನು ಉಪಯೋಗ ಮಾಡಬೇಕು. ಈ ಪಾತ್ರೆ ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ನೀನು ಪ್ರತ್ಯೇಕವಾಗಿ ತನ್ನನ್ನು ಶುದ್ಧ ಮಾಡಿಕೊಂಡು ದೇವರ ಮುಂದೆ ಒಳ್ಳೆಯ ಪಾತ್ರೆಯಾಗಿ ನೀನು ನಿಲ್ಲಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ತನ್ನ ರಕ್ತದಿಂದ ತೊಳೆದು ಶುದ್ಧ ಮಾಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಹೌದು, ನಿಮಗೆ ಈ ಲೋಕದಲ್ಲಿ ಇರುವಾಗ ಕೆಟ್ಟ ಆಲೋಚನೆ ಬರಬಹುದು. ಆದರೆ ಯೇಸುವಿನ ರಕ್ತ ಮಾತ್ರ ಅದು ಶುದ್ಧ ಮಾಡುತ್ತದೆ. ಯಾವಾಗ ನೀವು ಹೇಳುತ್ತೀರಿ, ಬಾಯಿಂದ ಹೇಳುವಾಗ ನಿಮ್ಮ ಮನಸ್ಸು ಶುದ್ಧೀಕರಿಸಲ್ಪಡ್ತದೆ ಯೇಸುವಿನ ರಕ್ತದಿಂದ. ಅದಕ್ಕೋಸ್ಕರ ಇನ್ನೊಂದು ವಾಕ್ಯವನ್ನು ಓದುವ. ಇಬ್ರಿಗರೆದ ಪತ್ರಿಕೆ 9 ಈ ರೀತಿ ದೇವರ ವಾಕ್ಯ ಹೇಳ್ತದೆ. 14 ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ರಕ್ತ ನಿರ್ದೋಷಿಯಾಗಿ. ಯೇಸು ಕ್ರಿಸ್ತನು ಯಾರಾಗಿದ್ದನು? ನಿರ್ದೋಷಿಯಾಗಿದ್ದನು, ನಿರಪರಾಧಿ ಆಗಿದ್ದನು, ಪರಿಶುದ್ಧನಾಗಿದ್ದನು, ನೀತಿವಂತನಾಗಿದ್ದನು. ಆತನು ಆ ರಕ್ತವನ್ನು ಸುರಿಸಿದ್ದಾನೆ, ನಿರ್ದೋಷಿಯ ರಕ್ತ. ನೋಡಿ, ಕುರಿಗೆ ಕೊಂಡೋಗಿ ಕಡಿಯುವಾಗ ಕುರಿ ಒಂದು ನಿರ್ದೋಷಿ, ಅದು ಪ್ರಾಣಿ. ಅದು ಆದರೆ ಯೇಸು ಕ್ರಿಸ್ತನಿಗೆ ತಾನಿಕನಾದ ಯವನು ನೋಡಿ ಹೇಳ್ತಾನೆ, ಇಗೋ ಲೋಕಕ್ಕೆ ಕಲಿಸಲ್ಪಟ್ಟ ಯಜ್ಞದ ಕುರಿಯಾಗಿದೆ. ಯಾರಿಗೆ ತೋರಿಸಿ ಹೇಳ್ತಾನೆ? ಯೇಸು ಕ್ರಿಸ್ತನಿಗೆ ತೋರಿಸಿ ಹೇಳ್ತಾನೆ, ತಾನಿಕನಾದ ಯವನು ಯಜ್ಞಕ್ಕೆ ಕಲಿಸಲ್ಪಟ್ಟ ಕುರಿಯಾಗಿದೆ. ಯೇಸು ಯಜ್ಞದ ಕುರಿಯಾಗಿದ್ದಾನೆ. ಪ್ರಕಟಣೆ ಗ್ರಂಥ ತೆರೆದು ನಮಗೆ ಓದಿರಲ್ಲಿ ಗೊತ್ತಾಗ್ತದೆ. ಬೀಗದ ಕೈಯನ್ನು ಯಾರು ತೆರೆದ, ಆ ಮುದ್ರೆಯ ಬೀಗದ ಕೈ ಯಾರು ತೆಗೆಯುತ್ತಾರೆ, ಓಪನ್ ಮಾಡ್ತಾರೆ? ಯೂದ ಕುಲದ ಸಿಂಹ ಯಾರಾಗಿದ್ದಾನೆ?
ಯೇಸು ಕ್ರಿಸ್ತನು. ಆತನು ರಕ್ತ ಸುರಿಸಿದ್ದರಿಂದ ಆತನಿಗೆ ಮಾತ್ರ ಅಧಿಕಾರ. ಪ್ರಿಯರೇ, ಯೇಸುಗೆ ಮಾತ್ರ ಅಧಿಕಾರ ಆ ಮುದ್ರೆಯನ್ನು ಬಿಚ್ಚಲಿಕ್ಕೆ. ಯೇಸುನ ವಿಷಯದಲ್ಲಿ, ಯೇಸುನ ರಕ್ತದ ವಿಷಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಕೂಡ ಎಷ್ಟೋ ಕಡೆಯಲ್ಲಿ ಬರೆಯಲ್ಪಟ್ಟಿದೆ. ಆತನ ರಕ್ತ ಮಾತ್ರ ಒಬ್ಬ ವ್ಯಕ್ತಿಗೆ ಶುದ್ಧ ಮಾಡ್ತದೆ. ಏಕೆ? ರಕ್ತದಲ್ಲಿ ಜೀವ ಉಂಟು. ಕಾಯಿನನು ಆಬೇಲನಿಗೆ ಕೊಲ್ಲಿದ ನಂತರ ಕೊಂದನು. ತನ್ನ ತಮ್ಮನಿಗೆ ಕೊಂದ ನಂತರ ದೇವರು ಆತನಿಗೆ ಪ್ರತ್ಯಕ್ಷನಾಗುತ್ತಾನೆ. ಏನು ಮಾಡಿದಿ ನೀನು? ನಿನ್ನ ತಮ್ಮನು ಎಲ್ಲಿದ್ದಾನೆ? ಆತನ ನನಗೇನು ಗೊತ್ತು? ನಾನು ಕಾಯುವವನ ಅವನಿಗೆ ನಾನು ಕಾಯುವವನು. ಅವನ ರಕ್ತ ಪರಲೋಕದಲ್ಲಿ ಬೊಬ್ಬೆ ಹೊಡೆಯುತ್ತಾ ಉಂಟು. ಆಬೇಲನ ರಕ್ತವು ಪರಲೋಕದಲ್ಲಿ ಕೂಗುತ್ತಾ ಉಂಟು. ಯಾಕೆ ಕೂಗ್ತಾ ಉಂಟು? ಏಕೆಂದರೆ ಆತ ರಕ್ತಕ್ಕೆ, ಆ ರಕ್ತ ಏನು ಕೂಗುತ್ತಿತ್ತು? ಆ ರಕ್ತ ನ್ಯಾಯ ತೀರಿಸು ಎಂದು. ನನಗೆ ಯಾರು ರಕ್ತ ಸುರಿಸ್ತಾರೆ, ನನ್ನನ್ನು ಕೊಂದಿದ್ದಾರೆ, ಅವನಿಗೆ ನ್ಯಾಯ ಬರಬೇಕು, ನ್ಯಾಯ ತೀರಿಸಬೇಕು. ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಪ್ರಿಯರೇ? ಯೇಸು ರಕ್ತ ಸುರಿಸಿದ್ದು ಯಾಕೆ? ನ್ಯಾಯಕ್ಕೆ ಅಲ್ಲ, ಒಬ್ಬನ ನ್ಯಾಯ ಆಗಬೇಕೆಂದಲ್ಲ, ಆತನು ನನಗೆ ರಕ್ಷಣೆ ಆಗಬೇಕೆಂದು. ಯೇಸು ಕ್ರಿಸ್ತನ ರಕ್ತ ಕೃಪೆಯನ್ನು ಕೇಳಿಕೊಳ್ತದೆ. ಯೇಸು ಕ್ರಿಸ್ತನ ರಕ್ತ ಮಾತ್ರ ನಮಗೆ ಪಾಪದಿಂದ ಬಿಡುಗಡೆ ಮಾಡ್ತದೆ. ಯೇಸುನ ರಕ್ತ ಆಬೇಲನ ರಕ್ತದಾಗೆ ಕೂಗುವುದಿಲ್ಲ. ಯೇಸುನ ರಕ್ತ ಈಗ ಕೂಡ ನಿನಗೆ ಕಾಯ್ತಾ ಉಂಟು, ಶುದ್ಧ ಮಾಡಲಿಕ್ಕೆ, ಶುದ್ಧೀಕರಿಸಲಿಕ್ಕೆ ಕಾಯ್ತಾ ಉಂಟು ಯೇಸುನ ರಕ್ತ. ಅದಕ್ಕೋಸ್ಕರ ಇಲ್ಲಿ ಬರೆಯಲ್ಪಟ್ಟಿದೆ, ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ತನ್ನನ್ನು ತಾನು ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟು ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮ ಮನಸ್ಸು ಶುದ್ಧೀಕರಿಸಲ್ಪಡುತ್ತದೆ. ಏಕೆ ಆ ರಕ್ತವನ್ನು ಯೇಸು ಕ್ರಿಸ್ತನು ಸುರಿಸಿದ್ದಾನೆ? ಜೀವವುಳ್ಳ ದೇವರಿಗೆ ನಾವು ಆರಾಧನೆ ಮಾಡಬೇಕು. ಆ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟ ವ್ಯಕ್ತಿ ಮಾತ್ರ ಆ ಜೀವವುಳ್ಳ ದೇವರಿಗೆ ಆರಾಧನೆ ಮಾಡಬಹುದು. ಅದಕ್ಕೋಸ್ಕರ ಆ ರಕ್ತವು ನಮ್ಮನ್ನು ಶುದ್ಧಿ ಮಾಡ್ತದೆ. ಯೇಸು ಕ್ರಿಸ್ತನ ರಕ್ತ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ರಕ್ತ. ನಿಮ್ಮ ಬಾಯಲ್ಲಿ ಕ್ರಿಸ್ತನ ರಕ್ತ ಎಂದು ಹೇಳುವಾಗನೇ ಆತ್ಮಿಕ ಲೋಕದಲ್ಲಿ ದುರಾತ್ಮನು ಶೇಕಾಗ್ತಾನೆ, ಹೆದರುತ್ತಾನೆ ಆತನು. ಅದು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ರಕ್ತ ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ, ನಮ್ಮ ಪಾಪಗಳಿಂದ, ನಮಗೆ ಶಾಪದಿಂದ, ನಮ್ಮ ಹಿರಿಯರಿಂದ ಬಂದ ಶಾಪ, ನಾವು ಮಾಡಿದ ಪಾಪದಿಂದ, ನಾವು ಮಾಡಿದ ಪಾಪ ಇಂದ ಬಿಡುಗಡೆ ಮಾಡಲಿಕ್ಕೆ ಯೇಸುವಿನ ರಕ್ತ ಮಾತ್ರ. ಅದಕ್ಕೋಸ್ಕರ ಆತನು ರಕ್ತ ಸುರಿಸಿದ್ದಾನೆ ಪ್ರಿಯರೇ. ಅದಕ್ಕೊಂದು ಅರ್ಥ ಉಂಟು. ಯೇಸು ಶಿಲುಬೆಗೆ ಹೋದದ್ದು ಒಂದು ಅರ್ಥ ಉಂಟು. ಹೀಗೆ ಅಲ್ಲ, ದೇವರ ಚಿತ್ತಾನುಸಾರವಾಗಿ ಯೇಸು ಕ್ರಿಸ್ತನು ಶಿಲುಬೆ ಹೋಗಿದ್ದಾನೆ. ದೇವರ ಚಿತ್ತಾನುಸಾರವಾಗಿ ರೋಮನ್ ಸೋಲ್ಜರ್ಗಳು ಯೇಸು ಕ್ರಿಸ್ತಗೆ ಚಾಟಿಯಲ್ಲಿ ಹೊಡೆದಿದ್ದಾರೆ. ದೇವರ ಚಿತ್ತಾನುಸಾರವಾಗಿ ಆತನಿಗೆ ಮುಳೆಯನ್ನು ಹೊಡೆದಿದ್ದಾರೆ. ದೇವರ ಚಿತ್ತಾನುಸಾರವಾಗಿ ಆ ಶಿಲುಬೆಯಲ್ಲಿ ಆತನು, ದೇವರ ಮಗನು ಯೇಸು ಕ್ರಿಸ್ತನು ನರಳಾಡಿದ್ದಾನೆ ಅಲ್ಲಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಬಾಸುಣ್ಣಿಂದ ನಿನಗೆ ನಾನು ಗುಣ ಮಾಡಿದೆ. ಅಂದರೆ ಆತನಿಗೆ ಚಾಟಿಯಲ್ಲಿ ಹೊಡೆಯುವಾಗ ಪ್ರಿಯರೇ ಗಾಯವಾಗಿದೆ. ಅದಕ್ಕೆ ಹೇಳ್ತಾನೆ, ನನ್ನ ಗಾಯದಿಂದ ನಿನಗೆ ನಾನು ಗುಣ ಮಾಡಿದ್ದೇನೆ, ನಿನ್ನ ಸಂಕಟವನ್ನು ನಾನು ತಗೊಂಡಿದ್ದೇನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸಂಕಟಕ್ಕೆ ಒಳಗಾದನು. ಆ ಶಿಲುಬೆಗೆ ಕೂಗುತ್ತಾ ಇದ್ದನು,
ಏಕೆ? ನಿನಗೆ ಮತ್ತು ನನಗೆ ಬಿಡುಗಡೆ ಮಾಡಲಿಕ್ಕೆ. ನಾಶನ ಮಾರ್ಗದಿಂದ ಬಿಡುಗಡೆ ಆಗಬೇಕಾದರೆ ಒಬ್ಬ ವ್ಯಕ್ತಿಗೆ ಯೇಸು ಬೇಕು, ಯೇಸು ಕ್ರಿಸ್ತನ ರಕ್ತ ಬೇಕು. ಆ ಶಿಲುಬೆಯ ಮುಖಾಂತರ ಯೇಸು ಕ್ರಿಸ್ತನು ನಿನಗೆ ಮತ್ತು ನನಗೆ ಬಿಡುಗಡೆ ಮಾಡಿದ್ದಾನೆ. ನಾವು ಶಿಲುಬೆ ಹತ್ತಿರ ಹೋದರೆ ಮಾತ್ರ ನಮಗೆ ಆ ಶಿಲುಬೆ ಕಲಿಸ್ತದೆ ಯೇಸು ಏನು ಮಾಡಿದ್ದಾನೆಂದು. ಶಿಲುಬೆ ನಮಗೆ ತೋರಿಸ್ತದೆ. ಅದಕ್ಕೋಸ್ಕರ ಯೇಸು ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದಾನೆ. ನಿನ್ನ ಆತ್ಮ ನನ್ನ ಆತ್ಮ ನರಕಕ್ಕೆ ಹೋಗಬಾರ್ದೆಂದು. ಅದಕ್ಕೋಸ್ಕರ ಮತ್ತಾಯನ ಗ್ರಂಥದಲ್ಲಿ ಯೇಸು ಹೇಳ್ತಾನೆ, ಶುಭ ಸಂದೇಶದಲ್ಲಿ, ನಿನ್ನ ದೇಹವನ್ನು ಕೊಲ್ಲುವವನಿಗೆ ನೀನು ಹೆದರುವ ಅಗತ್ಯ ಇಲ್ಲ. ಸತ್ತ ನಂತರ ನಿನ್ನ ಆತ್ಮವು ಯಾರಿಗೆ ನರಕಕ್ಕೆ ಆಗಲಿಕ್ಕೆ ಅಧಿಕಾರ ಉಂಟು ಅವನಿಗೆ ಹೆದರು ಹೇಳ್ತಾನೆ. ಯಾರಿಗೆ ಅಧಿಕಾರ ಉಂಟು? ಯೇಸು ಕ್ರಿಸ್ತನಿಗೆ. ನೀವು ಸತ್ಯವೇದ ಓದಿದರೆ ಗೊತ್ತಾಗ್ತದೆ. ನ್ಯಾಯ ತೀರ್ಪಿನ ದಿವಸ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ಯೇಸು ಕ್ರಿಸ್ತನು. ಯಾರ್ಯಾರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಆ ನ್ಯಾಯ ತೀರ್ಪಿನ ದಿವಸ ಅವರು ಬಿಡುಗಡೆ ಹೊಂದಿ ಆಗಿದೆ. ನಿಲ್ಲುವ ಅಗತ್ಯ ಇಲ್ಲ ಅವರಿಗೆ. ಏಕೆಂದರೆ ಅದಕ್ಕೆ ಹೇಳ್ತದೆ, ಮಗನು ನಿನಗೆ ಬಿಡುಗಡೆ ಕೊಟ್ಟರೆ ಅದು ಸಂಪೂರ್ಣವಾದ ಬಿಡುಗಡೆ. ಒಬ್ಬ ವ್ಯಕ್ತಿಗೆ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಬೇಕು, ಅವನ ಆತ್ಮ ನಾಶನಕ್ಕೆ ಹೋಗಬಾರ್ದೆಂದು. ಅದಕ್ಕೋಸ್ಕರ ಲೋಕದ ಎಲ್ಲ ಪಾಪ, ಮಾನವನ ಪಾಪ ಶಾಪವನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೇಲೆ ಹಾಕಿದನು. ಅದಕ್ಕೆ ಯೇಸು ಕೊನೆಗೆ ಪ್ರಾಣ ಬಿಡುವ ಮೊದಲು ಹೇಳಿದನು, ಇವರು ಏನು ಮಾಡ್ತಾರೆ ಗೊತ್ತಿಲ್ಲ, ಇವರಿಗೆ ಕ್ಷಮಿಸಿ ಹೇಳಿದನು. ಕ್ಷಮೆ ಕೊಟ್ಟನು ಫಸ್ಟ್. ನಂತರ ಕೂಗಿದನು, ನನ್ನ ದೇವರೇ ನನ್ನ ದೇವರೇ ನನಗೆ ಏಕೆ ಕೈ ಬಿಟ್ಟಿದ್ದೀ? ಅಂದರೆ ಯೇಸು ಕ್ರಿಸ್ತನು ದೇವರಿಂದ ಪ್ರತ್ಯೇಕವಾದನು. ಯೇಸು ಕ್ರಿಸ್ತನು ಮತ್ತು ದೇವರು ಪ್ರತ್ಯೇಕವಾಯಿತು. ಪ್ರತ್ಯೇಕವಾಗ ಯೇಸುಗೆ ಸಹಿಸಲಿಕ್ಕೆ ಆಗಲಿಲ್ಲ. ಏಕೆ ಪ್ರತ್ಯೇಕ ಆದನು? ಏಕೆ? ಅದು ಆತ್ಮಿಕ ಸಂಗತಿಯಾಗಿದೆ. ನಿನ್ನ ಮತ್ತು ನನ್ನ ಆತ್ಮ ನರಕಕ್ಕೆ ಹೋಗಬಾರ್ದೆಂದು ಆತನು ನರಕದ ಅನುಭವ ಮಾಡಿದನು ಶಿಲುಬೆಯಲ್ಲಿ. ಒಂದು ಆತ್ಮ ನರಕಕ್ಕೆ ಹೋದರೆ ಏನಾಗ್ತದೆ, ಎಷ್ಟು ಸಂಕಟ ಉಂಟು ಅಲ್ಲಿ, ಎಷ್ಟು ಕಷ್ಟ ಉಂಟು ಎಂದು ಅಲ್ಲಿ ಆತನು ಅನುಭವ ಮಾಡಿದ್ದಾನೆ. ನೀನು ಮತ್ತು ನಾನು ನರಕಕ್ಕೆ ಹೋಗಬಾರ್ದೆಂದು. ಅದಕ್ಕೋಸ್ಕರ ಆತನು ಕೂಗಿದ ಶಿಲುಬೆಯಲ್ಲಿ. ನಮಗೆ ಆತನು ಬಿಡುಗಡೆ ಮಾಡಿದ್ದಾನೆ ಪ್ರಿಯರೇ. ಆತನ ರಕ್ತದಿಂದ ಬಿಡುಗಡೆ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಖಂಡಿತ ನಿಮಗೆ ಅರ್ಥ ಆಯಿತು ಎನ್ನುತ್ತೇನೆ. ಒಬ್ಬ ವ್ಯಕ್ತಿಗೆ ರಕ್ತ ಮಾತ್ರ ಬಿಡುಗಡೆ ಮಾಡ್ತದೆ, ಯೇಸುವಿನ ರಕ್ತ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿಮಗೆ ಸ್ತೋತ್ರ ಕರ್ತನೇ. ಈ ವಾಕ್ಯದಿಂದ ಇವರು ಆಶೀರ್ವಾದ ಹೊಂದಲಿ ಸ್ವಾಮಿ. ನೀನು ಒಳ್ಳೆಯವನಾಗಿದ್ದಿ ಕರ್ತನೇ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ಸ್ತೋತ್ರ. ನೀನು ಎಲ್ಲರಿಗೆ ನಿನ್ನ ಶಿಲುಬೆ ಹತ್ರ ನೀನು ಕರೆಯುತ್ತಾ ಇದ್ದಿ ಕರ್ತನೇ. ಬಾ ಮಗಳೇ, ಬಾ ಮಗನೆಂದು. ಯೇಸುವೇ ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳು ಕರ್ತನೇ ಕಷ್ಟದಲ್ಲಿ ಇರ್ಬೋದು, ಸಮಸ್ಯೆಯಲ್ಲಿ ಇರ್ಬೋದು, ರೋಗದಲ್ಲಿ ಇರ್ಬೋದು, ಎಲ್ಲದ ಬಿಡುಗಡೆ ಮಾಡಲಿಕ್ಕೆ ನೀನು ಮಾತ್ರ ಶಕ್ತನಾಗಿದ್ದಿ. ನೀನು ಆಲ್ರೆಡಿ ಶಿಲುಬೆಯಲ್ಲಿ ಅವರ ಪಾಪ ಶಾಪ ನೀನು ತಗೊಂಡಿದ್ದಿ ಕರ್ತನೇ. ಅಪ್ಪ ನಿನಗೆ ಸ್ತೋತ್ರಪ್ಪ. ಎಷ್ಟು ದೊಡ್ಡ ತ್ಯಾಗ ನೀನು ಮಾಡಿದ್ದಿ ಕರ್ತನೇ. ಮಾನವನಿಗೋಸ್ಕರ ಕರ್ತನೇ. ಮಾನಸಾಂತರ ಹೊಂದಲಿ ಕರ್ತನೇ. ಮಾನವನು ಸ್ವಲ್ಪ ಹೊತ್ತು ಆ ಶಿಲುಬೆ ವಿಷಯದಲ್ಲಿ ಎಣಿಸಿ ಮನಸ್ಸಿಗೆ ತಂದು, ಹೇಗೆ ಒಬ್ಬ ಮಾನವನಿಗೆ ನಾಶನ ಮಾರ್ಗದಿಂದ ದೇವರು ಬಿಡುಗಡೆ ಮಾಡಿದನೆಂದು ಸಹಾಯ ಮಾಡು ಕರ್ತನೇ. ಮನಸ್ಸನ್ನು ಕರಗಿಸು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಬಿಡುಗಡೆ ನೀನು ಮಾಡಿದ್ದಕ್ಕೆ ಸ್ತೋತ್ರಪ್ಪ. ಬರಲೋಕದ ಸಕಲ ಆಶೀರ್ವಾದ ಇವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರು ಬ್ಲೆಸ್ ಆಗಲಿ ಕರ್ತನೇ. ಕಾದು ಕಾಪಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡೆಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನುನ್ನತೆ ಈಗಲೂ ಸದಾಕಾಲ ಎಲ್ಲ ಸಮಯದಲ್ಲಿ ನಿಮ್ಮ ಸಂಗಡ ಇರಲಿ. ಆಮೇನ್.